ಓಂ ಶಾಂತಿ. ಇವತ್ತು ಮುರಳಿ ಆಗಿದೆ ಬಾಬಂದು 31 ಜನವರಿ 77, 31 ಜನವರಿ 77 ಆಗಿದೆ. भक्तों को सर्व प्राप्ति कराने का आधार है इच्छा ಮಾತ್ರಂ ಅವಿದ್ಯಾ ಕಿ ಸ್ಥಿತಿ. ಬಾಬಾ ಏನ್ ಹೇಳ್ತಾರೆ, ಇವತ್ತು ಭಕ್ತರಿಗೆ ಸರ್ವ ಪ್ರಾಪ್ತಿಗಳನ್ನ ಮಾಡಿಸೋದಕ್ಕೆ ಆಧಾರ ಆಗಿದೆ. ಭಕ್ತರಿಗೆ ಏನೇನ್ ಬೇಕೋ ಆ ಎಲ್ಲಾ ಪ್ರಾಪ್ತಿಗಳನ್ನ ನಾವು ಮಾಡಿಸ್ಬೇಕಂದ್ರೆ ಅದಕ್ಕೆ ಆಧಾರನೇ ನಮ್ಮ ಒಂದು ಸ್ಥಿತಿ. ಯಾವ ಸ್ಥಿತಿ ಬೇಕು ಬಾಬಾ ಹೇಳ್ತಾರೆ? ಇಚ್ಛಾ ಮಾತ್ರ ಅವಿದ್ಯೆ. ಸೊ ಇದ್ರ ಮೇಲೆ ಬಾಬಾ ಇವತ್ತು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. अपने को हाईएस्ट ಅಥಾರಿಟಿ ಸಮಸ್ತೆ ಹೋ. ನಿಮ್ಮನ್ನ ನೀವು ಹೈಯೆಸ್ಟ್ ಅಥಾರಿಟಿ ಉಳ್ಳವರಂತ ತಿಳ್ಕೊಂಡಿದ್ದೀರ. अपनी ಪ್ಯೂರಿಟಿ ಕಿ ಪರ್ಸನಾಲಿಟಿ ಕೋ ಜಾನ್ತೆ ಹೋ. ಬಾಬಾ ಹೇಳ್ತಾರೆ, ನಿಮ್ಮ ಪವಿತ್ರತೆಯ ಒಂದು ಪರ್ಸನಾಲಿಟಿ ಅರ್ಥಾತ್ ವ್ಯಕ್ತಿತ್ವ ಏನಾಗಿದೆ, ನಿಮ್ಮ ಪವಿತ್ರತೆಯ ಒಂದು ವ್ಯಕ್ತಿತ್ವ ಏನಾಗಿದೆ ಅದರ ಬಗ್ಗೆ ನಿಮಗೆ ಗೊತ್ತಿದೆಯಾ? अपनी अविनाशी प्रॉपर्टी को बाप द्वारा प्राप्त कर संपन्न अनुभव करते हो. ಬಾಬಾ ಹೇಳ್ತಾರೆ, ನಿಮ್ಮ ಅವಿನಾಶಿ ಸಂಪತ್ತು, ಅವಿನಾಶಿ ಪ್ರಾಪರ್ಟಿ ಅಥವಾ ಅವಿನಾಶಿ ಸಂಪತ್ತನ್ನ ತಂದೆಯ ಮೂಲಕ ಪ್ರಾಪ್ತಿ ಮಾಡಿಕೊಂಡು ಸಂಪನ್ನತೆಯ ಅನುಭವವನ್ನ ಮಾಡ್ತಾ ಇದ್ದೀರಾ. तो इस पुरानी दुनिया में अल्पकाल के हद की पढ़ाई और हद के पोजीशन की ಅಥಾರಿಟಿ ಸಮಸ್ಯೆ. ಈ ಹಳೆ ಪ್ರಪಂಚದಲ್ಲಿ ಬಾಬಾ ಹೇಳಿದ್ರೆ, ಹಳೆ ಪ್ರಪಂಚದಲ್ಲಿ ಅಲ್ಪಕಾಲದ ಹದ್ದಿನ ವಿದ್ಯೆ ಏನಿದೆ, ಲೌಕಿಕ ವಿದ್ಯೆ ಮತ್ತೆ ಲೌಕಿಕ ಪೊಸಿಷನ್ ಏನಿದೆ, ಆ ವಿದ್ಯೆ ಅಥವಾ ಪೊಸಿಷನ್ ಏನಿದೆಯೋ ಅದನ್ನೇ ಅವ್ರ ಅಥಾರಿಟಿ ಅಂತ ತಿಳ್ಕೊಂಡು ನಡೀತಾರೆ. ಉನ್ಕೆ ಆಗೆ ಆಪ್ ಸಭಿ ಕಿ ಆಲ್ಮೈಟಿ ಅಥಾರಿಟಿ ನೋಡ್ಬೇಕಂದ್ರೆ ನಿಮ್ಮೆಲ್ಲರದನ್ನು ಸಹ ಆ ಆತ್ಮಗಳ ಎದುರುಗಡೆ ನಿಮ್ಮ ಹತ್ರ ಇರುವಂತ ಅಥಾರಿಟಿ ಯಾವುದು? ಆಲ್ಮೈಟಿ ಅಥಾರಿಟಿ ಅರ್ಥಾತ್ ಸರ್ವಶಕ್ತಿವಾನ್ ಅಥಾರಿಟಿ ಆಗಿದೆ. ಸರ್ವಶಕ್ತಿವಂತನ ಅಥಾರಿಟಿ ಬೇಹದಕಿ और ಅವಿನಾಶಿ. ನಿಮ್ಮ ಹತ್ರ ಇರುವಂತ ಅಥಾರಿಟಿ ಸಾಧಾರಣ ಅಲ್ಲ, ಯಾವುದು ಬೇಹದ್ದಿನ ಅಥಾರಿಟಿ ಆಗಿದೆ. ಮತ್ತೆ ಆ ಅಥಾರಿಟಿ ಒಂದ್ ಸಮಯಕ್ಕೋಸ್ಕರ ವಿನಾಶ ಆಗುವಂತ, ಅವ್ರದ್ದು 5 ವರ್ಷಕ್ಕೂ 10 ವರ್ಷಕ್ಕೆ ಇರ್ಬೋದು, ಬಟ್ ಆದ್ರೆ ನಿಮ್ಮ ಅಥಾರಿಟಿ ಅವಿನಾಶಿ ಅಥಾರಿಟಿ, ವಿನಾಶ ಆಗದೆ ಇರುವಂತಹ ಅಥಾರಿಟಿ. तो ऐसी अथॉरिटी में सदा रहते हुए हर कर्म करते हो. ನೋಡಿ, ಒಂದೊಂದು ಲೈನು ಸಹ ಬಾಬಾ ಎಷ್ಟು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದಾರೆ. ಈ ರೀತಿ ಅಥಾರಿಟಿಯಲ್ಲಿ ಇದ್ಕೊಂಡು ನೀವು ಆ ಪಾಯಿಂಟ್ ನ ಆಳದಲ್ಲಿ ಹೋಗಿದ್ರೆ ಬಹಳ ನಶೆ ಅನ್ನೋದು ಬರುತ್ತೆ ನಮ್ಗೆ. ಬಾಬಾ ಹೇಳ್ತಾರೆ, ಈ ಅಥಾರಿಟಿಯಲ್ಲಿ ಇದ್ದುಕೊಂಡು ಸದಾ ಪ್ರತಿಯೊಂದು ಕರ್ಮವನ್ನ ಮಾಡ್ತೀರಾ. ಕರ್ಮ ಮಾಡಕ್ಕಿಂತ ಮುಂಚೆ ಭಲೆ ನೀವು ಸಾಧಾರಣ ಕರ್ಮ ಮಾಡಿ, ಮನೆಯಲ್ಲಿ ನೀವು ಯಾವುದೇ ಸಾಧಾರಣ ಕರ್ಮ ಮಾಡ್ತಾ ಇರ್ಬೋದು, ಆದ್ರೂ ಸಹ ಆ ಕರ್ಮವನ್ನ ಆ ಅಥಾರಿಟಿಯಲ್ಲಿ ಇದ್ದುಕೊಂಡು ನೀವು ಕರ್ಮ ಮಾಡಿದಾಗ ಅದರದ ನಶೆನೇ ಬೇರೆ ಇರುತ್ತೆ. तो बाप दादा हर बच्चे को बेहद का मालिक बनाता है. ಯಾಕಂದ್ರೆ ಬಾಬಾ ಪ್ರತಿ ಒಂದು ಮಗುನನ್ನ ಬೇಹದ್ದಿನ ಮಾಲೀಕರನ್ನಾಗಿ ಮಾಡ್ತಾರೆ. ಬೇಹದ್ ಕಿ ಮಾಲಿಕ್ ಪನ್ ಮೇ ಬೇಹದ್ ಕಿ ಖುಷಿ रहती. ಬಾಬಾ ಹೇಳ್ತಾರೆ, ಬೇಹದ್ದಿನ ಮಾಲೀಕತನದಲ್ಲಿ ನಾವು ಬೇಹದ್ದಿನ ಮಾಲೀಕರು ಅಂತ ನಮ್ಮನ್ನ ನಾವು ತಿಳ್ಕೊಂಡಿದೀವಿ ಅಂದ್ರೆ ಅದರಲ್ಲಿ ಬೇಹದ್ದಿನ ಖುಷಿ ಇರುತ್ತೆ. ಅಂದ್ರೆ ಖುಷಿನೂ ಸಹ ಲಿಮಿಟ್ ಇರಲ್ಲ, ಬೇಹದ್ನಲ್ಲಿ ಇರುತ್ತೆ. तो अपने ಖುಷಿ ಕೆ ಖಜಾನೆ ಕೋ ಜಾನ್ತೆ ಹೋ ನಾ. ಆ ಲೆಕ್ಕದಲ್ಲಿ ನಿಮ್ಮ ಖುಷಿಯ ಖಜಾನೆ ಏನಿದೆ ನಿಮ್ಮ ಹತ್ರ, ಆ ಖಜಾನೆ ಬಗ್ಗೆ ಗೊತ್ತಿದೆಯಲ್ಲ. तो बाप बच्चों के भाग्य की रेखाएं देखते हुए आज हर्षित होते. तो ಮಕ್ಕಳ ಒಂದು ಭಾಗ್ಯದ ರೇಖೆಗಳನ್ನ ನೋಡ್ತಾ ಬಹಳ
ಬಾಬಾ ಖುಷಿ ಪಡ್ತಾ ಇದ್ದಾರೆ कि श्रेष्ठ भाग्य बनाने वाले कोटों में कोई कोई आत्माएं हैं. ನನ್ನ ಹತ್ರ ಇರುವಂತ ಮಕ್ಕಳು ಯಾರಿದ್ದಾರೆ, ಬಾಬಾ ಹೇಳ್ತಾರೆ ಶ್ರೇಷ್ಠ ಭಾಗ್ಯವನ್ನ ರೂಪಿಸ್ಕೊಳ್ಳುವಂತಹ ಶ್ರೇಷ್ಠ ಭಾಗ್ಯವನ್ನ ರೂಪಿಸ್ಕೊಳ್ಳುವಂತಹ ಕೋಟಿಯಲ್ಲಿ ಕೆಲವು ಕೆಲವು ಆತ್ಮಗಳಾಗಿದ್ದಾರೆ. तो बाप बच्चों को देख ज्यादा हर्षित होते हैं या बच्चे अपने भाग्य को देख ज्यादा हर्षित होते हैं. ಈಗ ಪ್ರಶ್ನೆ ಬಾಬಾ ಒಂದು ವಿಚಿತ್ರವಾಗಿ ಕೇಳ್ತಾರೆ. ಏನಂತ, ಇಲ್ಲಿ ತಂದೆ ಮಕ್ಕಳನ್ನ ನೋಡಿ ಜಾಸ್ತಿ ಖುಷಿ ಪಡ್ತಾ ಇದ್ದಾರ, ಇಲ್ಲ ಮಕ್ಕಳು ತನ್ನ ಭಾಗ್ಯವನ್ನ ನೋಡ್ಕೊಂಡು ಜಾಸ್ತಿ ಖುಷಿ ಪಡ್ತಾರೆ? ಯಾರು ಜಾಸ್ತಿ ಇದೆ? ಬಾಬಾ ಮಕ್ಕಳು ನೋಡಿ ಜಾಸ್ತಿ ಖುಷಿ ಇದೆಯಾ, ಇಲ್ಲ ಮಕ್ಕಳಿಗೆ ತನ್ನ ಭಾಗ್ಯವನ್ನ ನೋಡ್ಕೊಂಡು ಜಾಸ್ತಿ ಖುಷಿ? ಕೋನ್ ಜ್ಯಾದಾ ಹರ್ಷಿತ್? ಯಾರು ಜಾಸ್ತಿ ಖುಷಿಯಲ್ಲಿದ್ದಾರೆ? तो आप ऐसी श्रेष्ठ आत्माएं हो जो आपके हर कर्म ಚರಿತ್ರ के रूप में गाए जाते. ಬಾಬಾ ಹೇಳ್ತಾರೆ ನೀವು ಇಂತಹ ಒಂದು ಶ್ರೇಷ್ಠ ಆತ್ಮಗಳಾಗಿದ್ರಿ, ಸಾಧಾರಣ ಆತ್ಮಗಳಲ್ಲ. ಬಾಬಾ ಹೇಳ್ತಾರೆ ನೀವು ಇಂಥ ಒಂದು ಶ್ರೇಷ್ಠ ಆತ್ಮಗಳಾಗಿದ್ರಿ, ನಿಮ್ಮ ಪ್ರತಿಯೊಂದು ಕರ್ಮ ಚರಿತ್ರದ ರೂಪದಲ್ಲಿ ಗಾಯನ ಆಗುತ್ತೆ. ಕೃಷ್ಣನು ನೋಡಿ ಗ್ವಾಲ ಅಂತ, ಯಾಕಂದ್ರೆ ಹಸುಗಳನ್ನ ಮೇಯಿಸಿರೋ ತೋರಿಸ್ತಾರಲ್ಲ, ಸಣ್ಣ ಕೆಲಸ, ಬಟ್ ಆದ್ರೂ ಸಹ ಅದನ್ನ ಚರಿತ್ರೆ ರೂಪದಲ್ಲಿ ಗಾಯನ ನಡೆಯುತ್ತಲ್ವಾ. ಅದೇ ರೀತಿಯಲ್ಲಿ ಬೆಣ್ಣೆ ಆಟ ಆಡೋದು ಮಕ್ಕಳ ಜೊತೆ, ಆದ್ರೂ ಸಹ ಅದರದ್ದು ಒಂದು ಚರಿತ್ರೆ ರೂಪದಲ್ಲಿ ಗಾಯನ ಮಾಡಿ. तो हर चरित्र की अभी तक भी पूजा होती रहती. ನೀವು ಮಾಡಿರುವಂತಹ ಪ್ರತಿಯೊಂದು ಚರಿತ್ರೆದು ಸಹ ಇಲ್ಲಿ ತನಕ ಪೂಜೆ ಅನ್ನೋದು ಆಗ್ತಾ ಇರುತ್ತೆ. अभी तक भी भक्त लोग आप दर्शनीय मूर्तियों का 1 सेकंड दर्शन करने के लिए तड़प रहे हैं. ಬಾಬಾ ಹೇಳ್ತಾರೆ ಇಲ್ಲಿ ತನಕ, ಬಾಬಾ ಹೇಳ್ತಾರೆ ಭಕ್ತರು ತಮ್ಮ ದರ್ಶನೀಯ ಮೂರ್ತಿಗಳ, ಬಾಬಾ ಹೇಳ್ತಾರೆ ತಮ್ಮ ದರ್ಶನೀಯ ಮೂರ್ತಿಗಳ 1 ಸೆಕೆಂಡ್ ದರ್ಶನಕ್ಕೋಸ್ಕರ ಬಹಳ ತತ್ತರಿಸ್ತಾರೆ. 1 ಸೆಕೆಂಡ್ ನಿಮ್ ಕಾಣಿಸಿದ್ರೆ ಸಾಕು, ನೀವು ಆ ರೂಪದಲ್ಲಿ ಅವ್ರಿಗೆ ಕಾಣಿಸಿದ್ರೆ ಅದೇ ಸಾಕು ಅಂತ ಅವ್ರು ಬಹಳ ಖುಷಿ ಪಡ್ತಾರೆ. ಅದು ಕಾಯ್ತಾ ಇದ್ದಾರೆ ನಿಮ್ಗೋಸ್ಕರ. ಯಾರಿಗೋಸ್ಕರ? ನಿಮ್ಗೋಸ್ಕರ. ಬಟ್ ಆದ್ರೆ ಇಲ್ಲಿ ಪಾಪ ಬ್ಯುಸಿ ಇದ್ದಾರೆ ಪುರುಷಾರ್ಥದಲ್ಲಿ. तो ऐसे भक्तों की तड़प आपको अनुभव करते हो. ತರ ಭಕ್ತರು ಕೂಗ್ತಾ ಇರುವಂತದ್ದು, ನಿಮಗೋಸ್ಕರ ದರ್ಶನಕ್ಕೋಸ್ಕರ ತತ್ತರಿಸ್ತಾ ಇರುವಂತದ್ದು ಅನುಭವ ಮಾಡ್ತಾ ಇದ್ದೀರಾ ನೀವು? ಅವ್ರು ಕೂಗ್ತಾ ಇರೋದು ಕೇಳಿಸ್ತಾ ಇದೆಯಾ? भक्तों को प्रसन्न करने के लिए दिल में रहम और कल्याण की शुभ भावना उत्पन्न होती है. ಬಾಬಾ ಹೇಳ್ತಾರೆ ಭಕ್ತರನ್ನ ಪ್ರಸನ್ನ ಮಾಡ್ಲಿಕ್ಕೋಸ್ಕರ, ಭಕ್ತರಿಗೆ ಪ್ರಸನ್ನ ಮಾಡಿಸ್ಲಿಕ್ಕೋಸ್ಕರ ನಿಮ್ಮ ಹೃದಯದಲ್ಲಿ ದಯೆ ಮತ್ತೆ ಕಲ್ಯಾಣದ ಶುಭ ಭಾವನೆ ಉತ್ಪನ್ನ ಆಗ್ತಾ ಇದೆಯಾ? ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಅವ್ರನ್ನ ಪಾಪ ಖುಷಿ ಪಡಿಸೋದಕ್ಕೆ ನಿಮ್ಮ ಹೃದಯದ ದಯೆ ಮತ್ತೆ ಕಲ್ಯಾಣದ ಶುಭ ಭಾವನೆ ಉತ್ಪನ್ನ ಆಗ್ತಾ ಇದೆಯಾ? ಪಾಪ ಅವ್ರು ಕೂಗ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ನಮ್ ಕಷ್ಟಗಳನ್ನ 1 ಸೆಕೆಂಡ್ ದರ್ಶನ ಕೊಟ್ಟು ಪರಿಹಾರ ಮಾಡಿ ಅಂತ. तो भक्तों को प्रसन्न करने का साधन कौन सा है उसको जानते हो? ಭಕ್ತರನ್ನ ಪ್ರಸನ್ನ ಮಾಡುವಂತಹ ಸಾಧನೆ, ವಿಧಾನ ಏನಾಗಿದೆ ಅದರ ಬಗ್ಗೆ ಗೊತ್ತಿದೆಯಾ? ಹೇಗೆ ಪ್ರಸನ್ನ ಮಾಡ್ಕೋಬಹುದು ನಾವು ಭಕ್ತರನ್ನ, ಅದರ ವಿಧಾನ ಗೊತ್ತಿದೆಯಾ? तो भक्तों को आप देवताओं द्वारा क्या प्राप्त होने की इच्छा है इसको जानते हो ना? ಬಾಬಾ ಹೇಳ್ತಾರೆ ಭಕ್ತರಿಗೆ ನೀವು ದೇವತೆಗಳ ಮೂಲಕ ಏನ್ ಪ್ರಾಪ್ತಿ ಆಗ್ಬೇಕಾಗಿದೆಯೋ ಆ ಇಚ್ಛೆ ಏನಿದೆಯೋ ಅದರ ಬಗ್ಗೆ ಗೊತ್ತಿದೆಯಲ್ವಾ ನಿಮ್ಮೆಲ್ಲರಿಗೆ? ಏನ್ ಇಚ್ಛೆ ನಿಮ್ಮಿಂದ ಅವ್ರು ಬಯಸ್ತಾ ಇದ್ದಾರೆ
ಆ ಇಚ್ಛೆ ಬಗ್ಗೆ ಗೊತ್ತಿದೆಯಲ್ವಾ ಭಕ್ತರು? तो भक्तों की सर्व प्राप्ति कराने का आधार है। आधार भक्तों की भावना है। ಭಕ್ತರ ಸರ್ವ ಪ್ರಾಪ್ತಿಗಳನ್ನ ಮಾಡಿಸೋದಕ್ಕೆ ಆಧಾರ ಆಗಿದೆ ಭಕ್ತರ ಒಂದು ಭಾವನೆ। भक्तों को सर्व प्राप्ति कराने का आधार, ನೀವು ಅವ್ರಿಗೆ ಎಲ್ಲ ಪ್ರಾಪ್ತಿಗಳನ್ನ ನೀವು ಮಾಡಿಸ್ಬೇಕು, ಅವ್ರ ಇಚ್ಛೆಗಳನ್ನ ನೀವು ಪೂರ್ಣ ಮಾಡ್ಬೇಕಂದ್ರೆ ಅದಕ್ಕೆ ಆಧಾರ ಬಾಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾರೆ, आधार है आपकी इच्छा मात्रम अविद्या की स्थिति। ನಿಮ್ಮಲ್ಲಿ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿ ಇದ್ರೆ ನೀವು ಭಕ್ತರ ಎಲ್ಲ ಆಸೆಗಳನ್ನ ಇಚ್ಛೆಗಳನ್ನ ನೀವು ಪೂರ್ಣ ಮಾಡಿ, ಇದೊಂದೇ ಒಂದು ಭಾವ ಹೇಳ್ತಾರೆ ನಿಮ್ಮಲ್ಲಿ ಇದ್ರೆ ಸಾಕು, ಏನದು ಇಚ್ಛಾ ಮಾತ್ರಂ ಅವಿದ್ಯಾ। जब स्वयं इच्छा मात्रम अविद्या हो जाते हो, ಯಾವಾಗ ಸ್ವಯಂ ನಾನು ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿನನ್ನ ಪಡ್ಕೊಳ್ತೀನಿ, तब ही अन्य आत्माओं की सर्व इच्छाएं पूर्ण कर सकते, ಆವಾಗ್ಲೇ ನೀವು ಅನ್ಯ ಆತ್ಮಗಳ ಸರ್ವ ಇಚ್ಛೆಗಳನ್ನ ನೀವು ಪೂರ್ಣ ಮಾಡಿ। ಇಚ್ಛಾ ಮಾತ್ರಂ ಅವಿದ್ಯಾ ಅರ್ಥಾತ್ ಏನು ಆಕ್ಚುಲಿ ಅದು ಏನ್ ಸ್ಥಿತಿ ಆಗಿದೆ? तो इच्छा मात्रम अविद्या स्थिति अंद्रेने संपूर्ण शक्तिशाली बीज रूप ಸ್ಥಿತಿ। ಆ ಸ್ಥಿತಿ ಯಾವಾಗ ನಮಗೆ ಅನುಭವ ಆಗುತ್ತೆ ಅಂದ್ರೆ ಯಾವಾಗ ನಾನು ಸಂಪೂರ್ಣ ಶಕ್ತಿಶಾಲಿ ಬೀಜ ರೂಪ ಸ್ಥಿತಿಯಲ್ಲಿರ್ತೀನಿ, ನನ್ನ ಒರಿಜಿನಲ್ ಸ್ಟೇಜ್ ಏನಿದೆ ಪರಂಧಾಮದಲ್ಲಿ, ಯಾವಾಗ ನಾನು ಆ ಸ್ಟೇಜ್ ನಲ್ಲಿ ನಿರಂತರವಾಗಿ ಇರ್ತೀನಿ ಆವಾಗ ನನ್ನಲ್ಲಿ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಬರುತ್ತೆ। ಯಾವಾಗ ನನ್ನಲ್ಲಿ ಆ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಬರುತ್ತೆ ಆವಾಗ ನಾನು ಎಲ್ಲರ ಇಚ್ಛೆಗಳನ್ನ ಪೂರ್ಣ ಮಾಡ್ತೀನಿ। तो जब तक मास्टर बीज रूप नहीं बनते, ಎಲ್ಲಿ ತನಕ ನೀವು ಮಾಸ್ಟರ್ ಬೀಜ ರೂಪ ಆಗೋದಿಲ್ಲ, बीज के बिना पत्तों को कुछ प्राप्त नहीं हो सकती है ना। ಈಗ ಬೀಜ ಇಲ್ಲದೆ ಎಲೆಗಳಿಗೆ ಏನು ಸಹ ಸಿಗಲ್ಲ। ಈಗ ನೀರ್ ಹಾಕ್ಬೇಕಂದ್ರೆ ಎಲ್ಲಿ ಹಾಕ್ತೀರಿ? ಬೀಜಕ್ಕೆ ಹಾಕಿರ್ತೀವಿ। ಗೊಬ್ಬರ ಅಥವಾ ಏನಾದ್ರೂ ಹಾಕ್ಬೇಕಂದ್ರೆ ಬೀಜದ ಹತ್ರನೇ ಹಾಕಿರ್ತೀವಿ। ಸೊ ಏನೆಲ್ಲ ಗಿಡಕ್ಕೆ ಸಿಗ್ಬೇಕು, ಎಲೆಗಳಕ್ಕೆ ಏನಾದ್ರ ಹೂಗಳಕ್ಕೆ ಏನು ಸಿಗ್ಬೇಕಾದ್ರೂ ಸಹ ಅದು ಬೀಜದಿಂದನೇ ಹೋಗ್ಬೇಕು। बीज के बिना पत्तों को कुछ भी प्राप्त नहीं हो सकता, ಬೀಜ ಇಲ್ಲ ಅಂದ್ರೆ ಎಲೆಗಳಿಗೆ ಏನು ಸಹ ಸಿಗೋದಿಲ್ಲ। अनेक भक्त आत्माएं रूपी पत्ते जो सूख गए हैं मुरझा गए हैं, ಬಾಬಾ ಹೇಳ್ತಾರೆ ಅನೇಕ ಭಕ್ತ ಆತ್ಮಗಳ ರೂಪಿ ಎಲೆಗಳು, ಅನೇಕ ಭಕ್ತ ಆತ್ಮಗಳ ರೂಪಿ ಎಲೆಗಳು ಏನು ಬಾಡೋಗಿದ್ದಾವೆ, ಪೂರ್ತಿ ಒಣಗೋಗಿದ್ದಾವೆ, उनको फिर से अपनी बीज रूप स्थिति द्वारा शक्तियों का दान दो, ನಿಮ್ಮ ಬೀಜ ರೂಪ ಸ್ಥಿತಿಯ ಮೂಲಕ ಆ ಬಾಡೋಗಿರುವಂತಹ ಅಥವಾ ಒಣಗೋಗಿರುವಂತಹ ಎಲೆಗಳ ರೂಪಿ ಆತ್ಮಗಳಿಗೆ ಶಕ್ತಿಗಳ ದಾನವನ್ನ ಕೊಡಿ ಅಂತ। जैसे जड़ चित्रों के दर्शन पर भक्तों की क्यों लग जाती, ಜಡ ಚಿತ್ರಗಳ ಎದುರುಗಡೆ ಭಕ್ತರದ್ದು ಒಂದು ಕ್ಯೂ ಅನ್ನೋದು ನಿಂತ್ಕೊಳ್ಳುತ್ತೆ, वैसे आपको चैतन्य में भी अपने भक्तों की क्यू अनुभव होती, ಅದೇ ರೀತಿಯಲ್ಲಿ ನೀವು ಚೈತನ್ಯ ಆತ್ಮಗಳ ಎದುರುಗಡೆ ಸೂಕ್ಷ್ಮದಲ್ಲಿ ನಿಮ್ಮ ಭಕ್ತರ ಕ್ಯೂ ನಿಂತಿದೆ ಅನ್ನುವಂತಹ ರೀತಿಯಲ್ಲಿ ಅನುಭವ ಆಗ್ತಾ ಇದೆಯಾ? ಚೈತನ್ಯ ರೂಪದಲ್ಲಿ ನಿಮ್ಮ ಭಕ್ತರ ಕ್ಯೂ ಎದುರುಗಡೆ ನಿಂತಿದೆ ಅನ್ನುವಂಥದ್ದು ಅನುಭವ ಇದೆಯಾ? क्या अभी तक भी भक्तों के पुकार के गीत सुनना अच्छा लगता है क्या?
ಇಲ್ಲಿ ತನಕನೂ ಸಹ ಆ ಭಕ್ತರು ಕೇಳ್ತಾ ಇರುವಂತ ಹಾಡನ್ನ ಕೇಳಲಿಕ್ಕೆ ಇನ್ನೂ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ. ಹ್ಮ್ ಭಿನ್ನ ಭಿನ್ನವಾಗಿ ಅವರ ದುಃಖಗಳನ್ನ, ಹ ಮೊರೆಗಳನ್ನ ನಿಮ್ ಎದುರುಗಡೆ ಕೂಗ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅದು ನಿಮ್ಗೆ ಏನ್ ಚೆನ್ನಾಗ್ ಅನ್ಸುತ್ತಾ ಕೇಳಕ್ಕೆ? ದೇವತೆಗಳಿಗೆ ಆತರ ಕೇಳಿಸ್ಕೊಳ್ಳೋ ಚೆನ್ನಾಗಿರುತ್ತಾ? तो बाप दादा जब विश्व का सैर करते हैं तो भक्तों का भटकना, पुकारना देखते और सुनते तो उनको तरस आता। ಹ್ಮ್ ಬಾಬಾ ಯಾವಾಗ ವಿಶ್ವದ ಭ್ರಮಣ ಮಾಡ್ತಾ ಇರ್ತಾರೆ, ಡೈಲಿ ಮಾಡ್ತಾ ಇರ್ತಾರಲ್ಲ, ಬಾಬಾ ತಿರುಗ್ತಾ ಇರ್ತಾರೆ. ಸೊ ತಿರುಗ್ತಾ ಇರುವಾಗ ಭಕ್ತರು ಅಲಿತಾ ಇರುವಂತದ್ದು, ಕೂಗುತ್ತಾ ಇರುವಂತದ್ದು, ದೇವಿ ದೇವತೆಗಳ ಚಿತ್ರದ ಎದುರುಗಡೆ ಮೊರೆ ಕೇಳ್ತಾ ಇರುವಂತದ್ದು, ಅದನ್ನ ನೋಡಿ ಕೇಳಿ ಬಾಬನ್ಗೆ ಪಾಪ ದಯೆ ಬರ್ತಾ ಇದೆ. ಇವರೆಲ್ಲರನ್ನೂ ಸಹ ಭಕ್ತರು ಕೇಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಆದ್ರೆ ಮಕ್ಕಳಿಗೆ ದಯೆ ಇಲ್ಲ. तो आप कहेंगे कि बाप दादा ಈ ಸಾಕ್ಷಾತ್ಕಾರ ಕರಾದೆ, ನೀವೇನ್ ಹೇಳ್ತೀರಿ? ಬಾಬಾ ಈಗ ನೋಡಿದ್ರಲ್ವಾ, ದಯೆ ಬರ್ತಾ ಇದೆ, ಅಲ್ಲಿ ಬಾಬಾನೇ ಸಾಕ್ಷಾತ್ಕಾರ ಮಾಡಿಸ್ಲಿ ಅಂತ ನೀವು ಅನ್ಕೊಳ್ತಾರೆ. साक्षात्कार करा दे और भक्तों की इच्छा पूर्ण कर दे, साक्षात्कार ಮಾಡಿಸಿ ಭಕ್ತರ ಇಚ್ಛೆಯನ್ನ ಪೂರ್ಣ ಮಾಡ್ಲಿ, ऐसे सोचते हो क्या? ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ? लेकिन ड्रामा में नाम बच्चों का है, काम बाप का है. ಆದ್ರೆ ಡ್ರಾಮಾದಲ್ಲಿ ಬಾಬಾ ಹೇಳ್ತಾರೆ ಹೆಸರು ಮಕ್ಕಳದಾಗಿದೆ, ಕೆಲಸ ತಂದೆದಾಗಿದೆ. तो बच्चों को निमित्त बनना ही पड़ता है. ಅದರಿಂದ ಮಕ್ಕಳಿಗೆ ಬಾಬಾ ಹೇಳ್ತಾರೆ ನಿಮಿತ್ತ ಆಗ್ಲೇಬೇಕಾಗುತ್ತೆ. ಯಾರಿಗೆ ನಿಮಿತ್ತರಾಗಬೇಕು? ಮಕ್ಕಳಿಗೆ. तो विश्व के मालिक बच्चे बनेंगे या बाप बनेगा? ವಿಶ್ವದ ಮಾಲೀಕರು ಬಾಬಾ ಹೇಳ್ತಾರೆ ತಂದೆ ಆಗ್ತಾರ ಇಲ್ಲ ಮಕ್ಕಳು ಆಗೋದ? ಯಾರಾಗ್ಬೇಕು ವಿಶ್ವದ ಮಾಲೀಕರು? ಆಗ್ಬೇಕಲ್ವಾ? ಪ್ರಜಾ ಆಪ್ಕಿ ಬನೇಗಿ ಯಾ ಬಾಪ್ ಕಿ ಬನೇಗಿ? ಪ್ರಜೆಗಳು ನಿಮ್ಮ ಪ್ರಜೆಗಳಾಗುವಂತರ ಇಲ್ಲ ಬಾಬನ್ ಪ್ರಜೆಗಳಾಗ್ಬೇಕ? ನೀವೇ ತಾನೇ ಪ್ರಜೆಗಳು ಮಾಡ್ಕೋಬೇಕಾಗಿರೋದು. तो जो पूज्य होते हैं उनकी प्रजा बनते, ಯಾರು ಪೂಜ್ಯರಾಗಿರ್ತಾರೆ ಅವರ ಪ್ರಜೆಗಳಾಗ್ತಾರೆ. ಉನ್ಕೆ ಹಿ ಫಿರ್ ಬಾದ್ ಮೇ ಭಕ್ತ ಬನ್, ಅವರೇ ಮತ್ತೆ ಅನಂತರ ಭಕ್ತರ. तो अपनी प्रजा को या अपने भक्तों को अब भी निमित्त बन शक्ति और शांति का वरदान दो. ಅದರಿಂದ ಬಾಬಾ ಹೇಳ್ತಾರೆ ನಿಮ್ಮದೇ ಆಗಿರುವಂತಹ ಪ್ರಜೆಗಳಿಗೆ ನೀವು ನಿಮಿತ್ತರಾಗಿ ಶಾಂತಿ ಮತ್ತೆ ಶಕ್ತಿಯ ವರದಾನವನ್ನ ಕೊಡಿ ಅಂತ. ನೀವೇ ನಿಮಿತ್ತರಾಗ್ಬೇಕು, ನಾನ್ ಕೊಡಲ್ಲ ಅಂತ. ಯಾಕಂದ್ರೆ ಹೆಸರು ನಿಮ್ದೇ ತಾನೇ ಬರ್ತಾ ಇರೋದು, ಅದ ಕೆಲಸ ಯಾರು ಮಾಡ್ಬೇಕು? ನೀವೇ ಮಾಡ್ಬೇಕಲ್ಲ. ಕೆಲಸ ನಾನ್ ಮಾಡೋದಾದ್ರೆ ನನಗೆ ಸಿಗುತ್ತೆ ಹೆಸರು. तो जैसे बाप बच्चों के आगे प्रत्यक्ष हुए हैं, ಹೇಗೆ ತಂದೆ ಮಕ್ಕಳ ಎದುರುಗಡೆ ಪ್ರತ್ಯಕ್ಷ ಆಗಿದ್ದಾರೆ, वैसे अब आप इष्ट देव भी अपने भक्तों के आगे प्रत्यक्ष हो. ಅದೇ ರೀತಿ ನೀವು ಇಷ್ಟ ದೇವಿ ಅಥವಾ ದೇವತೆಗಳು ಭಕ್ತರ ಎದುರುಗಡೆ ಈಗ ಪ್ರತ್ಯಕ್ಷ ಆಗ್ಬೇಕು. ದೇವತಾ ವ ದೇವಿ ಅರ್ಥಾತ್ ದೇನೆ ವಾಲೆ. ಬಾಬಾ ಹೇಳ್ತಾರೆ ದೇವತಾ ಅಥವಾ ದೇವಿ ಅಂದ್ರೇನೆ ಅರ್ಥ ಮಕ್ಕಳು ಅಂತ. ವಿಧಾತಾಕ್ಕೆ ಬಚ್ಚೆ ವಿಧಾತ ಬನ್, ಅದರಿಂದ ನೀವು ವಿಧಾತನ ಮಕ್ಕಳು, ವಿಧಾತರಾಗಿ. तो अपने लाइट का क्राउन दिखाई देता है. ಬಾಬಾ ಹೇಳ್ತಾರೆ ನಿಮ್ಮ ಬೆಳಕಿನ ಕಿರೀಟ ಅರ್ಥಾತ್ ಪವಿತ್ರತೆಯ ಒಂದು ಕಿರೀಟ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? तो रत्न जड़ित ताज इस लाइट के ताज के आगे कोई बड़ी बात नहीं लगी. ಬಾಬಾ ಹೇಳ್ತಾರೆ ರತ್ನ ಜಡಿತ ಕಿರೀಟ ಏನ್ ಸತ್ಯುಗದಲ್ಲಿ ಸಿಗುವಂತದಿದೆಯೋ ಅದು ಈ ಬೆಳಕಿನ ಕಿರೀಟದ ಎದುರುಗಡೆ ಯಾವುದು ದೊಡ್ಡ ಮಾತೇನಲ್ಲ. ಈ ಪವಿತ್ರತೆಯ ಒಂದು ಬೆಳಕಿನ ಕಿರೀಟ ಏನಿದೆ ಇದರ ಎದುರುಗಡೆ ರತ್ನ ಜಡಿತ ಕಿರೀಟ ಏನು ಇಲ್ಲ. ಜಿತನಾ ಜಿತನಾ ಸಂಕಲ್ಪ
ಇಂಪಾರ್ಟೆಂಟ್ ಪಾಯಿಂಟ್ ಬಾಬಾ ಹೇಳ್ತಾರೆ, ಎಷ್ಟೆಷ್ಟು संकल्प बोल और कर्म में ಪ್ಯೂರಿಟಿ को धारण करते जाते हैं. ಎಷ್ಟೆಷ್ಟು ನೀವು ನಿಮ್ಮ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಪವಿತ್ರತೆಯನ್ನ ನೀವು ಧಾರಣೆ ಮಾಡ್ಕೊಳ್ತಾ ಹೋಗ್ತೀರೋ, उतना या लाइट का क्राउन ಸ್ಪಷ್ಟ ಹೋತಾ ಜಾತ, ಅಷ್ಟು ಈ ಬೆಳಕಿನ ಕಿರೀಟ ಸ್ಪಷ್ಟ ಆಗ್ತಾ ಹೋಗುತ್ತೆ. तो बाप दादा भी सभी बच्चों के नंबर 1 ಕ್ರೌನ್ ಕೋ देखते हैं. ಬಾಬನು ಸಹ ದಿನ ಮಕ್ಕಳ ಒಂದು ನಂಬರ್ 1 ಬೆಳಕಿನ ಕಿರೀಟವನ್ನ ನೋಡ್ತಾ ಇರ್ತಾರೆ. ಯಾರ್ಯಾರ ಮಕ್ಕಳದ್ದು ಎಷ್ಟೆಷ್ಟು ಬೆಳಕಿನ ಕಿರೀಟ ಇದೆ ಅನ್ನುವಂಥದ್ದು ಬಾಬಾ ಚೆಕ್ ಮಾಡ್ತಾ ಇರ್ತಾರೆ. ಜೈಸೆ ಭವಿಷ್ಯ ಮೇ ರಾಜ್ ಕೆ ತಾಜ್ ಬಿ ನಂಬರ್ 1 ಭವಿಷ್ಯತ್ತಿನಲ್ಲಿನೂ ಸಹ ಎಲ್ಲರ ಕಿರೀಟ ಒಂದೇ ತರ ಇರುತ್ತೆ. ಮಹಾರಾಜನ ಕಿರೀಟ ಬೇರೆ, ರಾಜನ ಕಿರೀಟ ಬೇರೆ, ಆ ತರ ಇರುತ್ತೆ. ಹೇಗೆ ಭವಿಷ್ಯತ್ನಲ್ಲಿ ರಾಜ್ಯದ ಕಿರೀಟನೂ ಸಹ ನಂಬರ್ 1 ಆಗಿರುತ್ತೆ, ವೈಸೆ ಯಹಾ ಬಿ ನಂಬರ್ 1 ಹೇ. ಅದೇ ರೀತಿ ಬೆಳಕಿನ ಕಿರೀಟನೂ ಸಹ ಮಕ್ಕಳದು ನಂಬರ್ 1 ಆಗಿದೆ. तो अपने ನಂಬರ್ ಕೋ ಜಾನ್ತೆ ಹೋ. ಆ ಲೆಕ್ಕದಲ್ಲಿ ನಿಮ್ಮ ನಂಬರ್ ಏನಿದೆ ಬೆಳಕಿನ ಕಿರೀಟದು, ಯಾವ ಮಟ್ಟದಲ್ಲಿದೆ ನಿಮ್ಮ ಬೆಳಕು ಗೊತ್ತಿದೆಯಾ? ನಂಬರ್ ಛೋಟಾ ತಾಜ್ ಹೇ ಯಾ ಬಡಾ ತಾಜ್? ಕಿರೀಟ ದೊಡ್ಡದಾಗಿದೆಯಾ ಇಲ್ಲ ಚಿಕ್ಕದಾಗಿದೆಯಾ? ತಾಜ್ ಹೇ ತೋ ಸಭಿ ಕೆ ಊಪರ್, ಹೇಳ್ಬೇಕಂದ್ರೆ ಎಲ್ಲರ ತಲೆ ಮೇಲೆ ಕಿರೀಟ ಇದೆ ಬೆಳಕಿನ. जब से बाप के बच्चे बने, पवित्रता की प्रतिज्ञा की, तो रिटर्न में ताज प्राप्त हो ही जाता है. ಯಾವಾಗಿಂದ ನೀವು ತಂದೆಗೆ ಮಕ್ಕಳಾಗಿದ್ದೀರೋ, ಪವಿತ್ರತೆಯ ಒಂದು ಪ್ರತಿಜ್ಞೆಯನ್ನ ಮಾಡಿದರೋ, ಅದಕ್ಕೆ ರಿಟರ್ನ್ ನಲ್ಲಿ ಕಿರೀಟ ಅಂತೂ ಎಲ್ಲರಿಗೂ ಪ್ರಾಪ್ತಿ ಆಗೇ ಆಗುತ್ತೆ. सुनाया था ना, ऑलमाइटी अथॉरिटी के बच्चे बनने से, अर्थात अलौकिक जन्म होते ही, ಮುಂಚೆನೂ ಸಹ ಹೇಳಿದ್ನಲ್ವಾ, ಯಾವಾಗ ನೀವು ಆಲ್ಮೈಟಿ ಅಥಾರಿಟಿ ಅರ್ಥಾತ್ ಸರ್ವಶಕ್ತಿವಾದಂತಹ ತಂದೆಯ ಮಕ್ಕಳು ಆಗೋದ್ರಿಂದ, ಅರ್ಥಾತ್ ಅಲೌಕಿಕ ಜನ್ಮವನ್ನ ನೀವು ತಗೊಳ್ತಾ ಇರೋದ್ರಿಂದ, ತಾಜ್, तख्त और तिलक तुमको जन्म सिद्ध अधिकार के रूप में प्राप्त. ಯಾವಾಗಿಂದ ನೀವು ಜನ್ಮ ತಗೊಂಡಿದ್ರೆ ಈ ಬ್ರಾಹ್ಮಣ ಜನ್ಮ, ಈಶ್ವರನ ಸಂತಾನರಾಗಿದ್ರು, ಆ ಆಗಿದ ತಕ್ಷಣನೇ ನಿಮಗೆ ಬಾಬಾ ಹೇಳ್ತಾರೆ ಕಿರೀಟ, ತಿಲಕ ಮತ್ತೆ ಸಿಂಹಾಸನ, ಈ ಮೂರು ಸಹ ಜನ್ಮಸಿದ್ಧ ಅಧಿಕಾರ ರೂಪದಲ್ಲಿ ನಿಮಗೆ ಪ್ರಾಪ್ತಿಯಾಗಿದೆ. तो ऐसे अपने भाग्य के चमकते हुए सितारे को देख, ಈ ರೀತಿ ನಿಮ್ಮ ಭಾಗ್ಯದ ಹೊಳಿತಾ ಇರುವಂತಹ ನಕ್ಷತ್ರವನ್ನ ನೋಡ್ಕೊಳ್ತಾ ಇರ್ತೀರ. अगर सदा अपने भाग्य और भाग्य विधाता के गुण गाते रहो तो, ಅದೇ ರೀತಿಯಲ್ಲಿ ಸದಾ ನೀವು ನಿಮ್ಮ ಭಾಗ್ಯ ಮತ್ತೆ ಭಾಗ್ಯ ವಿಧಾತನ ಗುಣಗಾಯನ ಮಾಡ್ತಾ ಇದ್ರೆ, ಸದಾ ನಿಮ್ಮ ಭಾಗ್ಯ, ನನಗೆ ಎಂತ ಭಾಗ್ಯ ಸಿಕ್ಕಿದೆ, ಮತ್ತೆ ನನಗೆ ಆ ಭಾಗ್ಯ ರೂಪಿಸುವಂತಹ ತಂದೆಯ ಗುಣಗಾಯನ ಮಾಡ್ತಾ ಇದ್ರೆ, ಸದಾ ಗುಣ ಸಂಪನ್ನ ಬನಿಹಿ ಜನ ಉಪಾಯ ಹೇಳ್ತಾ ಇದೆ. तो ಯಾವಾಗ ನಮ್ಮ ಭಾಗ್ಯದ ಬಗ್ಗೆ ಮತ್ತೆ ತಂದೆ ಕೊಡ್ತಾ ಇರೋ ಎಂತ ತಂದೆ ಸಿಕ್ಕಿದ್ದಾರೆ ಅಂತ ಅವರ ಗುಣಗಾಯನ ನೀವು ಮಾಡ್ತಾ ಇದ್ರೆ, ನೀವು ಸದಾ ಗುಣ ಸಂಪನ್ನರು ಆಗ್ತಾ ಹೋಗ್ತೀರಿ. तो अपनी कमजोरियों की गुण नहीं गाओ. ನನ್ನಲ್ಲಿ ಇಂತಿಂತ ವೀಕ್ನೆಸ್ ಇದೆ ಅಥವಾ ಇಂಥ ಕೊರತೆಗಳಿದೆ ಅಂತ ಅದರ ಗುಣಗಾಯನ ಮಾಡ್ಬೇಡಿ. ಭಾಗ್ಯಕ್ಕೆ ಗುಣಗಾತೀರ, ನನಗೆ ಎಂತ ಭಾಗ್ಯ ಸಿಕ್ಕಿದೆ, ಎಂತ ತಂದೆ ಸಿಕ್ಕಿದ್ದಾರೆ ಅಂತ ಅದರ ಗುಣಗಾಯನ ಮಾಡ್ತಾ ಇದ್ರೆ, ಪ್ರಶ್ನ ಸೇ ಪಾರ್ ಹೋಕರ್ ಪ್ರಸನ್ನ ಚಿತ್ರ, ಅವಾಗ ಎಲ್ಲ ಪ್ರಕಾರದ ಪ್ರಶ್ನೆಗಳಿಂದ ದೂರ ಪ್ರಸನ್ನ ಚಿತ್ತರ. जब तक खुद के प्रति कोई ना कोई प्रश्न है कैसे करे, ಯಾವಾಗ ಎಲ್ಲಿ ತನಕ ನಿಮ್ಮ ಸ್ವಯಂ ಒಳಗಡೆ ಏನಾದ್ರೂ ಒಂದು ಪ್ರಶ್ನೆಗಳ ಇದೆ ಅಂದ್ರೆ ನಾನು ಹೇಗೆ ಮಾಡಬೇಕು ಅಂತ,
ಕ್ಯಾ ಕರೆ, ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಏನಾದ್ರು ಪ್ರಶ್ನೆಗಳಿದ್ರೆ ತಬ್ ತಕ್ ದೂಸರೋं को ಪ್ರಸನ್ನ नहीं कर सकते. ನಿಮ್ಮಲ್ಲೇ ಪ್ರಶ್ನೆಗಳಿದ್ರೆ ನೀವು ಬೇರೆಯವ್ರನ್ನ ಪ್ರಸನ್ನ ಮಾಡ್ಲಿಕ್ಕೆ ಸಾಧ್ಯ. समझा? आयता? अब अपना नहीं सोचो, भक्तों का ज्यादा सोचो. ಈಗ ನಿಮ್ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ, ಭಕ್ತರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ. अब तक लेना नहीं सोचो लेकिन देना सोचो. ಇನ್ನೂ ಸಹ ತಗೊಳ್ಳೋದ್ ಬಗ್ಗೆ, ಇನ್ನೂ ತಗೋಬೇಕಂತ ಆತರ ಯೋಚನೆ ಮಾಡ್ಬೇಡಿ. ಈಗ ಯೋಚನೆ ಮಾಡ್ಬೇಕಾಗಿರೋದು ಕೊಡೋದ್ ಬಗ್ಗೆ ಯೋಚನೆ. कोई भी इच्छाए अपने प्रति ना रखो. ಯಾವುದೇ ಪ್ರಕಾರದ ಇಚ್ಛೆಗಳನ್ನ ನಿಮ್ಮ ಪ್ರತಿ ಇಟ್ಕೋಬೇಡಿ. लेकिन अन्य आत्माओं की इच्छाएं पूर्ण करने के बारे में सोचो. ಅದಕ್ಕೆ ಬದಲಾಗಿ ಅನ್ಯ ಆತ್ಮಗಳ ಇಚ್ಛೆಗಳನ್ನ ಪೂರ್ಣ ಮಾಡುವಂತದ ಬಗ್ಗೆ ಯೋಚನೆ. तो स्वयं स्वतः ही ಸಂಪನ್ನ ಬನ್ ಜಾए. ಯಾವಾಗ ಈ ರೀತಿ ಯೋಚನೆ ಇಟ್ಕೊಳ್ತೀವಿ ಅನ್ಯ ಆತ್ಮಗಳ ಇಚ್ಛೆಗಳನ್ನ ಪೂರ್ಣ ಮಾಡಬೇಕು ಅಂತ, ಅದರಿಂದ ಸ್ವತಃ ಆಗಿ ನಾವು ಸಂಪನ್ನರು ಆಗಿರ್ತೀವಿ. अच्छा, तो ऐसे साक्षात बाप समान सदा साक्षात्कार मूर्त, ಈ ರೀತಿ साक्षात ತಂದೆ ಸಮಾನ साक्षात्कार मूर्ति सर्व आत्माओं की कामनाओं को संपन्न करने, ಎಲ್ಲ ಆತ್ಮಗಳ ಕಾಮನೆಗಳನ್ನ संपन्न ಮಾಡುವ, सदा हाईएस्ट अथॉरिटी की स्थिति में स्थित प्यूरिटी की पर्सनालिटी में रहने वाले, सदा हाईएस्ट ಅಥಾರಿಟಿಯಲ್ಲಿದ್ದು ಪ್ಯೂರಿಟಿಯ ಪರ್ಸನಾಲಿಟಿಯಲ್ಲಿರುವಂತಹ, ಸದಾ अपने भाग्य के गुणगान करने वाले, ಸದಾ ತಮ್ಮ ಭಾಗ್ಯದ ಗುಣಗಾಯನ ಮಾಡುವಂತಹ दाता के समान सदा देने वाले महादानी, दातನ ಸಮಾನ ಸದಾ ಕೊಡುವಂತಹ ಮಹಾದಾನಿ, ಸರ್ವ ವರದಾನೋं से संपन्न वरदानी, सर्व वरदानಗಳಿಂದ ಸಂಪನ್ನ ವರದಾನಿ ಮೂರತ್. ऐसे महान आत्माओं को, ಇಂತಹ ಒಂದು ಮಹಾನ್ ಆತ್ಮಗಳಿಗೆ ಯಾದ್ आपका याद प्यार और नमस्ते, ತಂದೆಯ ಕಡೆಯಿಂದ ಇಂಥ ಮಹಾನ್ ಆತ್ಮಗಳಿಗೆ ನೆನಪು, ಪ್ರೀತಿ ಮತ್ತೆ ನಮಸ್ತೆ. ನಮಸ್ತೆ.